ಹೊರಗೆ ತಂಗಿ ಕರ್ಕೊಂಡು ಹೋಗ್ಬಾ ಹುಷಾರಿ ಅಂತ ಹೇಳೇನಿ. ಯವ್ವ ಎದಕ್ಕೆ ಕಳಿಸಿದೆ ಯವ್ವ, ಮಳಿ ಒಂದು ಜಗ್ ಬಂದೈತಿ, 3 ದಿನ ಆತು ಹಚ್ಚಿ ಹೊಡೆದ, ಈಗ ಒಟ್ಟು ಹೊಳು ಐತಿ. ಆ ಹೊಳಿ ಕೆರಿ ಎಲ್ಲ ತುಂಬಿ ಹರಿಯಾಕತ್ತಾವ, ಆಡ್ಕೊಂತ ಎತ್ತಾಗ ಹೋಗವ ಏನು. ಇಲ್ಲಿಲ್ರಿ ಅತ್ತೀರ, ಅದನ್ನ ಅಂದೆ ಹುಷಾರು ನೋಡು ಅಂತಂದೇಳಿ ಭಯಾತಿದ್ದೆ. ಎಲ್ಲಿ ಹೋಗುದಿಲ್ಲವ, ಇಲ್ಲೇ ಬಾಗಲಾಗ ಆಡ್ತೀವಿ ಅಂದಾರ. ಇಲ್ಲೇ ಬಾಜು ಮನಿ ಹೆಂಕಪ್ಪಣ್ಣನ ಮಕ್ಳು ಅದಾವಲ್ಲ, ಅವ್ರ ಬಾಜು ಕಾಡಾತಾವ. ನೋಡ್ತಿರುವ ಹುಡುಗರ ಕಡೆ ಲಕ್ಷ ಇರಲಿ ಏನು. ಮತ್ತೆ ಹೊರಗೆ ಆಡಕತ್ತಾವ ಬಿಡು ಅಂತೇಳಿ ನಾವು ತಾಯಿ ತಂದೆ ಉಳ್ಕೊಂತ ಬಿಡ್ತೇವಿ. ಅವು ಎತ್ತಾಗ ಹೋಗ್ತಾವ ಎತ್ತಾಗ ಬರ್ತಾವಂತ ಹೆಂಗೆ ನೋಡೋದು. ಎಲ್ಲಿ ಬೇಕಲ್ಲಿ ಹೊಳಿ ತುಂಬೇರತ್ತಾವ, ಕೆರಿ ತುಂಬೈತಿ ಊರಂದ. ಮತ್ತೀಗ ಅಲ್ಲಿ ಏನಾರ ಹಿಡಿಯಾಕ ಪಡಿಯಾಕ ಹೋಗಿ ಆಡಾಕ ಹೋಗಿ ಬಿದ್ದು ಅಂದ್ರೆ ಗೊತ್ತಾರ ಆಕತ್ತೆ. ಯಾಕೆ ಬೇಕು? ಹೌದಿಲ್ಲ, ನಮ್ಮ ಎಚ್ಚರಿಕೆಗೆ ನಾವಿರ್ಬೇಕು. ಹೌದ್ರಿ ಅತ್ತಿಯವ್ರ, ಅದು ಕರೆನ ನೀವು ಹೇಳೋದು. ಅದ್ರಾಗ ಬೇರೆ ಮನಿ ಸುತ್ತಾರ್ಲಿ ಒಟ್ಟು ಕಸ ಕೀಳಿಸ್ಬೇಕಾಗಿತ್ರಿ ಅತ್ತಿಯವ್ರ. ಏನು ಮಳಿ ಬಂದು ಸದಿ ತುಂಬಿ ಜಗ್ಗ ಗಿಡ ಇಷ್ಟಿಷ್ಟ ಹತ್ರ ಎದಿ ಉದ್ದ ಬೆಳೆದಾವ ಕಸ, ಅವನ್ನೆಲ್ಲ ಕೀಳಿಸ್ಬೇಕಾಗಿತ್ರಿ ಅತ್ತಿಯವ್ರ. ಹುಳ ಹುಪ್ಪಡಿ ಹಾವು ಹಪ್ಪಡಿ ಏನಾರ ಬಂದ್ರು ಗೊತ್ತಾಗೋದಿಲ್ಲ. ಅದನ್ನ ಮಾಡಿಸ್ಬೇಕು ನೋಡಂಗಾರ. ಮೊದಲು ನಿಮ್ಮ ಮಾವ ಬರ್ಲಿ ತಡಿ ಹೇಳ್ತೀನಿ, ಯಾರ ಊರಾಗ ಅದಾರನ ಕೇಳೋರು ಕೇಳಪ್ಪ ಒಟ್ಟು ಕಿತ್ತು ಹೋಗಿಸಿ ಏನೊಂದು 300-400 ರೂಪಾಯಿ ತೊಗೋಬೋದು. ಗಂಡಾಳ ಅಂದ್ರು ಮತ್ತು ಅವ್ನ ಗಿಡ ಕಿತ್ತು ತೆಗಿಬೇಕಲ್ಲ, ಒಂದು 400 ರೂಪಾಯಿ ತೊಗೋಬೋದ, ಕೊಟ್ಟರು ಅಡ್ಡಿ ಇಲ್ಲ. ಮತ್ತು ಹುಳ ಹುಪ್ಪಡಿ ಒಂದು ಒಳಗೆ ಬಂದ್ರೆ ಗತಿಯೇನು. ಯವ್ವ ಎತ್ತಿಯಾರ ತಲೆ ಬಾಚ್ಕೊಳಕಂದ್ರೆ ಬೇಜಾರಾಗೈತೆ ನೋಡ್ರಿ ನನಗರ. ಏನು ಕೂದಲು ಉದುರ್ತಾವು. ಯವ್ವ ಒಂದು ವಾರಕ್ಕಂದ್ರೆ ಇಷ್ಟು ಕೂದ್ಲ ಕುಡಿಯಾವೀಗ ಹಾಳ್ಯಾಗ. ಈ ಸಲ ಕೂದಲುಗಾರಕ್ಕೆ ಬಂದ್ಲಂದ್ರೆ ಕೂದ್ಲಾ ಪಿನ್ನ ಮರಕ್ಕೆ ಕೊಟ್ಟು ಒಂದು ಏನಾರು ತೊಗೊಂತೇನೆ, ಮತ್ತೇನು ಮಾಡೋದು. ಅವಕ್ಕರ ಉಪಯೋಗ ಆಗಲಿ, ಸುಳ್ಳ ಮನಿ ಅಂತೇಳಿ ಅತ್ತಾಗಿತ್ತ ಹೋಗಿಂಗಿಲ್ಲ ನಾನು. ಅವನ್ನ ತೊಗೊಂಡೋಗಿ ಚೌರಿ ಮಾಡಿ ಈ ವಿಗ್ ಅಂತೇಳಿ ಮಾರ್ತಾರಲ್ಲ, ಅದನ್ನ ಮಾಡ್ತಾರ ಅವ್ರು ಗೊತ್ತನ. ಅದು ಹೋಲಿ ಕೂದಲುದ್ರತ್ತವ, ಏನಾರು ಹಚ್ಕೋಬೇಕಿಲ್ಲ ಅದಕ್ಕೆ ಎಣ್ಣೆ ಪಣ್ಣಿ ಕಾಸಿ ಒಟ್ಟು, ಅಂದ್ರೆ ಕೂದಲು ಕಡಿಮೆ ಆಕಿದ್ವ ಏನ. ಅಯ್ಯೋ ಅತ್ತಿಯರ ಎಣ್ಣೆ ಕಾಸಿ ಹಚ್ಕೊಂಡು ಸಾಕಾಗೈತೆ ನೋಡ್ರಿಪ್ಪ ನನಗರ. ಏನು ಕೂದಲುದ್ರತಾವು ಏನ್ ತಾನ, ಸುಮ್ಮನೆ ಉದುರಿ ಓಟು ತಲಿಯಾರ ಬೋರ್ಡ್ ಆಗೋದಿಲ್ಲ ತಗ. ಅವಾಗ ಸುಮ್ಮನೆ ಒಂದು ವಿಗ್ಗರ ತೊಗೊಂಡು ಹಾಕೊಳಕ್ ಬರ್ತೈತಿ. ಇತ್ತಾಗ ತಲಿ ಬೋಡಿನೂ ಆಗುದಿಲ್ಲ, ಇತ್ತ ಕೂದಲು ಇದ್ದನೂ ಇರುದಿಲ್ಲ. ಈಡೆಗೆ ಈಟ ನಾಯಿ ಬಾಲ್ ಇನ್ನೂ ದಪ್ಪ ಆತ, ಈಟ ಇಲಿ ಬಾಲ್ದಂಗೆ ಜುಟ್ಟು ಬಿಟ್ಕೊಂಡು ರಬ್ಬಲ್ ಹಾಕೊಳಕ ಆಸೆ ಆಕತಿ ಪಾಯಪ್ಪ ಆತಗ. ಹಂಗ ಬಿಡ ಏನನ, ಇಲ್ಲಿ ನೀರಿಗೆ ಈ ಶಾಂಪೂಕ ಹೊಲಸು ಹಂಗಾಗಿ ಹಿಂಗಕ್ಕವನ. ಶಾಂತಕ ಏನ್ ಮಾಡತ್ತೀವ? ಬಾರ ಗಿರ್ಜಿ ಕುಂದ್ರ ಬಾ. ಗಿರ್ಜಿ ಇವ ಬಾರ ಪಾರಕ್ಕ ಏನ್ ಅಪರೂಪ ಆಗಿಬಿಟ್ರಲ್ಲ, ಬರ್ರಿ ಕುಂದ್ರ ಬರ್ರಿ. ಪಾರಕ್ಕ ಮೊಮ್ಮಕ್ಕಳ ಗದ್ಲಕ್ಕ ಫುಲ್ಲ ಬಿಜಿ ಆಗ್ಬಿಟ್ಟಾಳ. ಹೌದನಾ ಪಾರಕ್ಕ, ಬಂದೇ ಇಲ್ಲಲ್ಲ ಈ ಕಡೆ? ಯೋ ಎಲ್ಲಿ ಬರ್ತೀಯ ಶಾಂತಕ್ಕ, ಮನ್ಯಾಗ ಒಟ್ಟು ಕೆಲಸ ಇತ್ತ. ಇದು ನನ್ನ ಸಸಿ ಹೊಲಿಗೆ ಕಲಾಸಿಗೊಂಟಾಳ. ಹಂಗಾಗಿ ಮತ್ತೆ ಖುಷಿನ ಕರ್ಕೋಬೇಕಲ್ಲವ ಹುಡುಗರನ್ನ, ಬಿಟ್ರೆ ನಡ್ತಿತ್ನು. ಹಂಗಾಗಿ ಮತ್ತೆ ಆಕಿ ಎಷ್ಟು ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಹೊಕ್ಕಾಳ, 9:30 10 ಹೊಕ್ಕಾಳ. ಹೋಗಿ ಬರೋದ ಒಂದು ಗಂಟೆ ಅಷ್ಟೊತ್ತಿಗೆ ಬರ್ತಾಳ. ಅಂದ್ರೆ ಹುಬ್ಬಳ್ಳಿಗೆ ಹೊಂಟಾಳ ಕಲಿಯಾಕ. ಬಸ್ಸಿಗೆ ಬರ್ಬೇಕಲ್ಲ, ಅಲ್ಲಿ 1.5 ತಾಸನ ಇರ್ತದಂತ ಅದು ಕಲಾಸ. ಹಂಗಾಗಿ ಒಂದು 1 ಗಂಟೆಗೆ ಬರ್ತಾಳ. ಬಂದಕ್ಕೆ ಒಟ್ಟು ಪಾಪ ಅಡಿಗೆ ಮಾಡ್ಬೇಕಾಗಿರ್ತೈತೆ. ಹುಡುಗರು ಗದ್ಲಕ್ಕೆ ನನಗೂ ಮಾಡೋಕ್ಕಾಗಲ್ಲ ಬಿಡ. ಒಟ್ಟು ಅನ್ನಪನ್ನ ಮಾಡ್ತೇನೆ, ಮತ್ತೊಂಚೂರು ಮನೆಗೆ ಸಾರು ಒಗ್ಗರಣೆ ಹಾಕ್ತೇನೆ. ರೊಟ್ಟಿ ಗಿಟ್ಟಿ ನನಗಾಗಲ್ಲ ಶಾಂತಕ್ಕ, ಮೊದ್ಲಿನಂಗೀಗ. ಈಕೆ ನನ್ನ ಸೊಸಿ ಬಂದ ಮಾಡ್ಬೇಕು, ರೊಟ್ಟಿ ಆಗಲಿ ಚಪಾತಿ ಆಗಲಿ ಒಟ್ಟು ಮುದ್ದಿ ತಿರುವುದಿರಲಿ ಏನೇ ಇರಲಿ ಆಕಿನ ಮಾಡ್ತಾಳ ಬಂದು. ಮತ್ತೆ ಹೋಗ್ಬಿಟ್ಟು ಹುಡುಗರು ಕರ್ಕೋಬೇಕು. ಹಂಗೆ ಹಾಕಿ ಒಟ್ಟು ನಾವು ಹುಡುಗರಿಗೆ ಉಣಿಸು. ಆಮೇಲೆ ಮಧ್ಯಾಹ್ನ ನನ್ನ ಮಗ ಬರ್ತಾನೆ, ಅವ್ಗೆ ಒಟ್ಟು ಉಣ್ಣಾಕ ಅಂತೇಳಿ ಹೊಳ್ಳಿ ನನ್ನ ಗಂಡುಗೂ ಡಬ್ಬಿ ಕಟ್ಟಿ ಕಳ್ಸಿರ್ತೇವೆ ಬಿಡು. ಮಧ್ಯೆ ಬೆಳಗ್ಗೆನ ಒಂದಿಟ್ಟು ಏನಾರ ಮಾಡಿ ಒಂದೀಟು ಉಳ್ಕೋಬೇಕು ಅನಿಸುತ್ತೆ. ಮಕ್ಕೊಂಡು ಬಿಟ್ಲೆ ಮುಗಿತು ಸಂಜೆ ಆತ. ಎಲ್ಲಿ ಬರ್ತಿ? ಸಂಜೆಗೆ ಧಾರಾವಾಹಿ ಇರ್ತಾವ ನೋಡ್ಕೊಂತ ಕುಂತ್ಬಿಡ್ಲೆ. ಟಿವಿ ಮುಂದೆ ಕುಂತ್ರೆ ಹೊತ್ತ ಹೋಗೋದು ಗೊತ್ತಾಗೋದಿಲ್ಲ. ಅಯ್ಯ ಯವ್ವ ನಾರ ಧಾರಾವಾಹಿ ನೋಡೋದ ಬಿಟ್ಟಂಗಾಗೈತವ ಇವತ್ತದ. ಏವ ಹೊಲಸು ಏನ ತೀರ ಒಬ್ಬವಂಗಿ ಬಿಬ್ರು ಜೋಡಿಸಿ ಎತ್ತಾಗ ಅವ್ನು ಕುಟ್ಟಾಗೋ ಮದುವೆ ಇವ್ನು ಕುಟ್ಟ, ಇವ್ನು ಕುಟ್ಟಾಗೋ ಮದುವೆ ಅವ್ನು ಕುಟ್ಟ. ಏವ ನೋಡಕ್ಕೆ ತಲೆ ಕೆಟ್ಟ ಹೋಗತಿ. ಅರ್ಧ ಈ ಹಡಿಬಿಟ್ಟು ಏಜ್ ಬರ್ತಾವಲ್ಲ ಇವು, ಇದಕ್ಕೆ ಅರ್ಧ ತಲೆ ಕೆಟ್ಟ ಹೋಗತ್ ನನಗೆ ಅರ ಅತ್ತಾಗ. ಅದ್ರಾಗ ಏನದು ಜಿಂಗ್ ಅಂತ ಒಬ್ಬೊಬ್ರು ಮಕ ತೋರಿಸ್ತಾರ ನೋಡು. ತಾಸು ಕಟ್ಲೆ ಅದನ್ನ ಮಿಜಿ ಮೆಟ್ಲ ಹೇಳ ಬರಕ್ಕೆ 3 ತಾಸು ಎಷ್ಟೊತ್ತು ಬೇಕು ಬರಾಕ. ಹಂಗಾಗಿ ನಾನು ನೋಡೋದ ಬಿಟ್ಟನವ. ರಕ್ತದ ಒತ್ತಡ ಹೆಚ್ಚಾಕೈತಂತ ಈ ಧಾರಾವಾಹಿ ನೋಡೋದ್ರಿಂದ. ಹೌದು ಬಿಡ ಶಾಂತಕ್ಕ, ನೀವೇನೋ ಧಾರಾವಾಹಿ ನೋಡ್ತೀವಿ, ನಾವು ಕೈಯ ಮೊಬೈಲ್ ಇದ್ದಾರೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದು ಇದು ಶಾರ್ಟ್ಸ್ ಅಂತ ಏನೇನಾರ ನೋಡ್ಕೊಂತ ನಿಂತು ಬಿಡ್ತೇವೆ. ಅಲ್ಲ ಗಿರ್ಜಕ್ಕರ, ಏನ್ ಬರ್ಬರ್ತ ನಿಮ್ ಕೂದಲು ಎಷ್ಟು ಚಲೋ ಆಗ್ಯಾವಲ್ಲ, ಒಳ್ಳೆ ಕರ್ರಗೆ ಒಳ್ಳೆ ಉದ್ದು ಬೆಳಕತ್ತಾವ. ಏನಾರ ಹಚ್ತಿರನ? ಅಯ್ಯ ಪಾಯಿಕಿ ಗಿರ್ಜಿ ಅದೇ ಟಿವಿಯಾಗ ತೋರಿಸ್ತಾರಲ್ಲಿ, ಅದಂತದ ಹಕ್ಷಿ ಏನದ ಪಕ್ಷಿಧಾಮ ಎಣ್ಣೆ. ಯಾವ್ದ ಹಕ್ಕಿ ಪಿಕ್ಕಿ ಜನಾಂಗದ ಎಣ್ಣೆ ಅಂತಾರಲ್ಲ ಅದ? ಹೌದು ನೋಡು ಗಿರ್ಜಿ ತರ್ಸಿ ಅಲ್ಲವನ. ಹೆಂಗ ಚಲೋ ಆತನ ಕೂದಲು ಉದುರುದೇನ್ರ ಕಡಿಮೆ ಆತನ? ಶಾಂತಕ್ಕ ಯಾವ್ದು ತರ್ಸಿಲ್ಲವ ನಾನು. ಯಾವ್ದು ಸುಳ್ಳೈತಿ ಯಾವ್ದು ಕರೆ ಐತೆ. 16 ಮಂದಿ 16 ಥರ ತೋರಿಸ್ತಾರವ ಆತಗ. ಒಬ್ಬೊಬ್ರದ್ದು ಎಣ್ಣೆ ಬಾಟ್ಲಿನೇ ಬೇರೆ ಇರ್ತೈತಿ. ಈಗ ಒಂದು 4-5 ಮಂದಿ ಸೇರಿ ಒಂದು ತೋರಿಸಿರ್ತಾರ, ಮತ್ತೊಂದು 4-5 ಮಂದಿ ಸೇರಿ ಒಂದು ತೋರಿಸ್ತಾರ. ಹಂಗ 108 ಮಂದಿ ತೋರಿಸ್ತಾರವ. ಈ ಯೂಟ್ಯೂಬ್ ನೋಡ್ತಿರ್ತೇವಲ್ಲ ಅದ್ರಾಗ ಎಷ್ಟು ಮಂದಿ ಅವ್ರದ್ದು ಹೇಳಕ್ ಬರ್ತಾರ. ನಂಗೆ ಯಾರ್ದು ನಂಬಕ್ ಅನ್ನೋದ ಗೊತ್ತಾಗೋದಲ್ಲ ಬಿಡ ಶಾಂತಕ್ಕ. ಯಾಕೆ ಬೇಕವ ಸುಮ್ಮನೆ 108 ಅವ್ನು ಏನಾರ ಹಚ್ಚಿ ತಲೆ ಅನ್ಕೂದ್ಲ ಹೋಗಿಸ್ಕೊಳ್ಳೋದು. ಅದು ಅಲ್ದ ಶಾಂತಕ್ಕ, ಅವೆಲ್ಲ ತರ್ಸ್ಕೊಳಕ್ ಹೋಗ್ಬೇಡ್ಲಿ. ಯಾಕ್ರಿ ಐತೇರ? ಮತ್ತಿನೇನ
ಈಗ ಮೈಯಾಗ ನಮ್ದು ಏನು ಹಾರ್ಮೋನ್ಸ್ ಇರ್ತಾವ, ಮೈಯಾಗ ಎಷ್ಟು ಶಕ್ತಿ ಇರ್ತೈತಿ, ನಮ್ದು ಕೂದಲ ಬೆಳೆಯಂತ ಒಂದು ಇದು ಮೈಯಾಗ ಶಕ್ತಿ ಐತೋ ಇಲ್ಲೋ, ಏನು ನಮ್ಮ ವೀಕ್ನೆಸ್ಸಿಂದ ಕೂದಲು ಉದುರ್ತಾ ಅದಾವ, ಇದನ್ನ ನೋಡ್ಕೋಬೇಕು. ಅದನ್ನ ಬಿಟ್ಟು ನಮ್ಮ ಮೈಯಾಗ ಶಕ್ತಿನೇ ಇರಲ್ಲ, ಕೂದಲು ಉದುರ್ತಾವ ಅಂತ ತಿಕ್ಕೋ. ಯಾವಾರ ಗುಳಿಗೆ ಏನಾರ ಗುಳಿಗೆ ತೊಗೊಳೋದ್ರಿಂದನೂ ಕೂದಲು ಉದುರ್ತಾವು ಅಂತಾರೆ ಯಾವ್ಯಾವಾರ. ಈಗ ನಮ್ಗೊಂದು ಆರಾಮಿಲ್ಲ, ಒಂದು ದಿನ ಒಂದು ಗುಳಿಗೆ ತೊಗೋತೇವೆ ಅಂತಿಕ್ಕೋ, ಅದಕ್ಕೂ ಕೂದಲು ಕೆಲವೊಂದು ತಡೆಯಂಗಿಲ್ಲ. ಕೆಲವೊಂದು ತಲೆದು ವೀಕ್ನೆಸ್, ತಲೆ ಹೊಡ್ತಾ ಮೈಯಾಗ ಕೂದಲು ಒಬ್ಬೊಬ್ರಿಗೆ ಉದ್ದು ಬರಲ್ಲ, ಎಷ್ಟು ಬೆಳೆದ್ರು ಕೂದಲು ತಲೆಗಟ್ಟಿರ್ತೈತಿ. ಅಂಥದ್ದೆಲ್ಲ ನೋಡ್ಲಾರ್ದ ಬರೀ ಒಂದು ಎಣ್ಣೆ ಹಚ್ಚೋದ್ರಿಂದ ಕೂದಲು ಉದ್ದು ಬರ್ತಾವನು. ಹೌದಾ ಶಾಂತಕ್ಕ, ನಾನು ಇದನ್ನ ಹೇಳಕ್ ಬಂದಿವ, ಹಂಗಾಗಿ ನಂಗೆ ಬ್ಯಾಡ ಅಂತೇಳಿ ನಾ ಏನು ಮಾಡಾಕ್ಬಿಟ್ಟೇನಿ, ಕೊಬ್ಬರಿ ಎಣ್ಣೆ ಕಾಸ್ತೇನೆ ಒಂದಿಟ್ಟು ಫಸ್ಟ್. ಕಾಸಿ ಇಲ್ಲ, ಕಾಸೆರ ಇಟ್ಕೋಬೋದಿಲ್ಲ, ಹಸೆದರ ಇಟ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಕಾಸಿ ಅದಕ್ಕೆ ವಿಟಾಮಿನ್ ಇ ಗುಳಿಗೆ ಅಂತ ಬರ್ತಾವ ನೋಡಿ ಶಾಂತಕ್ಕ. ವಿಟಾಮಿನ್ ಇನ ಎಂಥದಯ್ಯವ ಅದು ನಂಗೆ ಗೊತ್ತಿಲ್ಲ ಬಿಡು. ಹಸಿರ್ದು ಒಂಥರ ಲವಳು ಸರ ಇದ್ದಂಗೆ ಇರ್ತದ ಗುಳಿಗೆ. ಒಳಗಿನ ಎಣ್ಣೆ ಕಾಣ್ತಿರ್ತತಿ, ರಬ್ಬಲ್ಲಿಂದ ಇದ್ದಂಗೆ ಇರ್ತದ ವಿಟಾಮಿನ್ ಇ ಅಂತೇಳಿ. ನಾನು ಒಬ್ರು ಹೇಳಿದ್ರು ನನಗೂ. ಅದಕ್ಕೆ ಅದನ್ನ ಎಣ್ಣೆಯಾಗ ಏನು ಮಾಡ್ತೇನೆ, ಒಂದು ಸಲ ಹಚ್ಕೊಳಕತ್ರ 2 ಗುಳಿಗೆ ಒಡೆದು ಹಿಚ್ಚುತ್ತೇನೆ ಅದ್ರ ಅಂದ ಎಣ್ಣೆನೆಲ್ಲ ಕೊಬ್ಬರಿ ಎಣ್ಣೆಗೆ. ಒಂದು ಸ್ವಲ್ಪ ನಾವೀಗ ಒಂದು ಹೊತ್ತಿಗೆ ಹಚ್ಕೊಳಕ್ಕೆ ಎಷ್ಟು ಎಣ್ಣೆ ಬೇಕಲ್ಲ ಆ ವಾಟೆಗೆ ಹಿಂಡ್ಕೋಬೇಕು. ಮತ್ತು ಮೊದಲ ಹಾಕೆಲ್ಲ ಕೂಡ್ಸಿಟ್ಟು ಬಿಡಬೇಡ್ರಿ. ಹಂಗೆ ವಾಟೆಗೆ ಒಂದಿಟ್ಟು ಎಣ್ಣೆ ತೊಗೊಂಡು ಕಾಸು ಆರಿಸಿ ಆಸೆದಾದ್ರೂ ನಡಿತೈತಿ. ಅದಕ್ಕೆ ಏನು ಮಾಡು, ಒಂದು 2 ವಿಟಮಿನ್ ಗುಳಿಗಿನ ಒಡೆದು ಕತ್ರಿಲೆ ಕಟ್ ಮಾಡಿ ಹಿಚ್ಚಗದ್ರ ಅಂದೆಲ್ಲ ಹಿಚ್ಚಿಗೆ ಚಂದ ಕಲಿಸಿ ಅದನ್ನ ಏನು ಮಾಡ್ಬೇಕು, ನಾಳೆ ತಲೆ ತಕೊಂತಿ ಅಂದ್ರೆ ಇವತ್ತು ಸಂಜೆಗೆ ಸ್ವಲ್ಪ ಕೂದ್ಲಿಗೆ ಬೇರೆ ಗುಳಿಗೆಲ್ಲ ಚಂದಾಗಿ ಮಸಾಜ್ ಮಾಡ್ಕೋಬೇಕು ಶಾಂತಕ. ಅದನ್ನು ಬಟ್ಟೆ ಇಟ್ಟಿಟ್ಟು ಚಂದ ಕೂದಲು ಬೇರಿಗೆಲ್ಲ ಮಸಾಜ್ ಮಾಡ್ಕೋಬೇಕು. ನನ್ನ ಸೊಸಿ ಕೂದಲು ಮುಕ್ಕಳಾರ ಉದ್ರಾಕತ್ತಾವ, ಕೇಳಿಸ್ಬರ ಅಲ್ರಿ. ಗುಳಿಗೆ ಜಿಡ್ ಇರಂಗಿಲ್ಲನ್ರಿ ಗಿರ್ಜಕರ? ಹೌದಲ್ಲ ಗಿರ್ಜಿ, ಏನು ಇರಂಗಿಲ್ಲ. ಕೊಬ್ಬರಿ ಎಣ್ಣೆ ಜೊತೆಗೆ ಅದೇ ಹಂಗ ಇದು ಹಂಗ. ಒಂದು ಎಣ್ಣೆ ಇದು ಬೆಳ್ಳಂದು, ಎಂಥ ಜಿಡ್ಡು ಇರಂಗಿಲ್ಲ, ಏನು ಇರಂಗಿಲ್ಲ. ಅದ್ರ ಕಲಿಸಿ ಚಂದಾಗಿ ತಲೆಗಿಲಿಗೆ ಇದು ಮಾಡ್ಕೊಂಡು ಬೆಳಗ್ಗೆ ಎದ್ದೇರ್ಕೋರಿ. ಅಷ್ಟೇ. ಕೂದಲು ಹಂಗೊಂದು ಒಂದೇ ದಿನ ಮಾಡಿದಾಗ ನಿಮ್ಗೇನು ದೌಡೆಲ್ಲ ರಿಸಲ್ಟ್ ಗೊತ್ತಾಗಂಗಿಲ್ಲ. ಸ್ವಲ್ಪ ಉದುರದು ಹೆಂಗಿರ್ತೈತಿ ಇನ್ನು ಹಂಗೆ ಇರ್ತೈತಿ. ಹಂಗೆ ಒಂದು ಕ್ರಮೇಣ ಒಂದು ವಾರಕ್ಕೆ 3 ಸಲ ಮಾಡಿರಿ ನೋಡು. ಒಂದು ವಾರದಾಗ ಕೂದಲು ಉದುರೋದು ಹೆಂಗೆ ಕಡಿಮೆ ಆಕತ್ತೆ ಅಂತೇಳಿ ಪೂರ ಕಡಿಮೆ ಆಕತಿ. ಮತ್ತು ಚಲೋ ಕೂದಲು ಹುಟ್ಟಾಕ್ ನಿಂದಿರ್ತಾವೆ, ಬೆಳ್ಯಾಕೆ ನಿಂದಿರ್ತಾವೆ. ಸಾಧ್ಯ ಆತಂದ್ರೆ ವಿಟಾಮಿನ್ ಇ ಗುಳಿಗೆ 2 ದಿನಕ್ಕೆ ಒಂದರ ಇಲ್ಲ ದಿನಕ್ಕೆ ಒಂದರ, ಒಟ್ಟು 2 ದಿನಕ್ಕೆ ಒಂದೇ ಆಗೋಲ್ತಕ್ಕ ಹೊಟ್ಯಾಗ ತಗೋರಿ ಒಂದು. ಏನಾಗಲ್ಲ, ಗುಳಕ್ ನನಗೆ ನೀರು ಕುಡಿದ್ಬಿಡೋದು. ಅದರಿಂದನೂ ಕೂದಲು ಭಾಳ ಚಲೋ ಬರ್ತಾವೆ. ಸುಳ್ಳ 108 16 ಎಣ್ಣೆ ಹಚ್ಚಿ ತಲೆ ಹಾಳು ಮಾಡ್ಕೊಳಕ್ ಹೋಗಬೇಡ. ಹೌದ್ರಿ, ವಿಟಾಮಿನ್ ಇ ಗುಳಿಗೆ ಇಷ್ಟೆಲ್ಲ ಶಕ್ತಿ ಐತ್ಯಾ? ಕೂದಲು ಉದುರೋದು ನಿಂದ್ರಿಸ್ತತೆ. ಹಂಗ ಹಿತ್ಲ ಗಿಡ ಮದ್ದಲ್ಲ ಅಂತ ಕೈಯಾಗಿದ್ದನ್ನು ಬಿಡ್ತೇವಿ, 108 ಹುಡುಕಾಡ್ತೇವಿ. ಏನಿಲ್ಲ, ವಿಟಾಮಿನ್ ಇ ಗುಳಿಗೆ ಹಿಂಡ್ರಿ ಹಚ್ಕೋರಿ, ಕೊಬ್ಬರಿ ಎಣ್ಣೆಗೆ ಹಾಕಿ ಎಲ್ಲ ಆರಾಮಕತಿ. ಹೌದಾ ಶಾಂತಕ್ಕ, ನನಗೂ ಮನೆ ಹೇಳಿದ್ಲಿಕ್ಕೆ ನಮ್ಮ ಮನೆ ಕಡೆ ಬಂದಾಗ ನಾನು ಸುಸಿದ ಪಾಪ ಜಗ್ ಗುದ್ರಾತಿದ್ವು. ಈಗೆಲ್ಲ ಕಡಿಮೆ ಆಗೈತಂತ ನೋಡು. ತಲೆ ಎರ್ಕೊಂಡ್ರ ಹಿಂಗೆ ಎಳದ್ರು ಅಷ್ಟು ಬೇರ್ದಷ್ಟೇ ಹಿಂಗ ಬರ್ತಿದ್ವಂತ ಪಾಪ ಕೂದ್ಲ. ಈಗ ಏನಿಲ್ಲ ನೋಡಿ, ಬೇಕಂದಂಗೆ ಎರ್ಕೊಂತಾಳ. ತಲೆ ಕೂದಲುದ್ರಲ್ಲ ಭಾಳ ಅಂದ್ರೆ ಒಂದು 3-4 ಬರ್ತಾವ ಅಷ್ಟೇ. ಯಾಕಂದ್ರೆ ಕೂದಲುದ್ರದ ಹಂಗೆ ಒಂದೇ ಸಲ ದಿನಕ್ಕೆ 100 ಕೂದಲು ಉದುರ್ತಾವಂತ. ಆರೋಗ್ಯವಂತ ಮನುಷ್ಯನ ಕೂದಲ ದಿನಕ್ಕೆ 100 ಕೂದಲ ಉದುರ್ತಾವಂತ. ಗೊತ್ತೇನು? ಅದೇನು ತೊಂದರೆ ಏನಿಲ್ಲ ಅಂತ. ಸತ್ತು ಕೂದಲ ನಿರ್ಶಕ್ತಿ ಆಗಿದ್ವು, ಬೇರೆ ಒಣಗಿದ್ವು, ಅಂಥವಂತ ಉದುರ್ತಿರ್ತಾವು. ಆದ್ರೆ ಇವು ಕೂದಲ ಮಾತ್ರ ಶಾಂತಕ್ಕ ಹಚ್ಕೋಬೇಕಾರೆ ನೋಡಿ ಚಲೋ ಐತಿ. ನಾನು ಹಚ್ಕೊಳತ್ತೀನಿ ತಿತ್ತಾಗಿ ಕೇಳಿದಾಗಿಂದಾನು. ಆಮೇಲೆ ಇನ್ನೊಂದು ಶಾಂತಕ್ಕ, ಈ ಹೊಲಸು 108 ಶಾಂಪೂ ಬಂದಾವಲ್ಲ, ಹಚ್ಚಬಾರ್ದು. ಕೂದಲ ಬೆಳ್ಳಗ ಹಾಕತಾವು. ಅದಕ್ಕೆ ಎಳೆ ಮಕ್ಕಳಿಗೆ ಬೆಳಗಾಕಾವು. ಸುಮ್ಮನೆ ಏನು ಮಾಡಬಾರ್ದು. ಆ ಕುಂಕುಮ ಅರಿಶಿನ ಭಂಡಾರ ಸಿಗ್ತಾವ ನೋಡಿ, ಗಂದಿಗೆ ಅಂಗಡಿ, ಕುಂಕುಮದ ಅಂಗಡಿ, ಅಲ್ಲಿ ಹೋಗಿ ಅಂಟೋಳಕಾಯಿ ಕೊಡ್ರಿ ಅಂದ್ರೆ ಕೊಡ್ತಾರೆ. ಅಂಟೋಳಕಾಯಿ, ಆ ಕಾಯಿ 100 ರೂಪಾಯಿಗೆ ಅರ್ಧ ಕಿಲೋ ಅಂದ್ರೆ ಇಷ್ಟಿಷ್ಟು ಇರ್ತಾವೆ. ಕವಳಿಕಾಯಿ ಹಂಗೆ ಒಂದು ಅರ್ಧ ಕಿಲೋ ಅಂದ್ರೆ ಕಂಡಪಟ್ಟಿ ಬರ್ತಾವೆ. ಅವೇನು ಅವನ್ನ ಏನು ಮಾಡ್ಬೇಕು, ತಂದು ರಾತ್ರಿ ನೀರಾಗ ನೆನೆಯಾಕೆ ಹಾಕ್ಬೇಕಾ, ಬೆಳಗ್ಗೆ ಎದ್ದು, ಯಾಕಂದ್ರೆ ಗಟ್ಟಿರ್ತಾವೆ ಶಾಂತಕ್ಕ, ನೆನಿಬೇಕಲ್ಲವು. ರಾತ್ರಿ ನೆನೆಯಾಕೆ ಹಾಕಿ ಬೆಳಗ್ಗೆ ಎದ್ದು ಚಂದಾಗ ದಬ್ರ್ಯಾಗ ಹಾಕಿರ್ತೀರಿ, ಹೊಟ್ಟೆದಾಗ ಹಾಕ್ಬಿಡ್ರಿ. ದಬ್ರ್ಯಾಗ ಹಾಕಿರಿ, ಹಿಚ್ಚಬೇಕು ಅದನ್ನು. ಹುಂಚೆಣ್ಣೆ ಕಿವುಚಿದಂಗೆ ಕಿವುಚಿಂದ ಹೆಂಗೆ ನೀರು ಬರ್ತೈತೆ ನೋಡ್ರಿ ರಸ. ಎಂಥ ಬುರುಗು ಗೊತ್ತೇನು? ಜಗ್ಗ ಬುರುಗಕತಿ, ಗಮಗಮ ಅಂತಿರ್ತೈತಿ. ಅದನ್ನ ನೀರು ಹಾಕಿ ತಲೆ ಎರ್ಕೋಬೇಕು. ಶಾಂಪೂನೇ ಹಚ್ಚಬಾರ್ದು, ಕೂದಲು ಬೆಳಗಾಗಂಗಿಲ್ಲ. ತಲೆ ಒಗಾಟಕತ್ ನೋಡಿ ಶಾಂತಕ್ಕ. ಕರೇನ ಶಾಂಪೂ ಹಚ್ಚಿದ್ಕಿಂತ ಬಲ ಆಕತಿ, ಶೈನಿಂಗ್ ಬರ್ತೈತಿ ಕೂದಲ. ಆಮೇಲೆ ಸ್ಮೂತ್ ಅಕ್ಕವು, ಭಾಳ ಚಲೋ. ನನ್ನ ಕೂದಲು ನೋಡ್ತಿಲ್ಲ ಎಷ್ಟು ಉದ್ದ ಏನ್ತಾನ, ಹೌದಿಲ್ಲ? ಹೌದೌದು, ನಾನು ವಯಸ್ಸಿನಾಗೆಲ್ಲ ಹಚ್ತಿದ್ದೆ. ಈಗ ಇತ್ತಿತ್ತಾಗ ತರಕಾಗಲ್ಲ ಹೋಗಿ, ಹಂಗಾಗಿ ಶಾಂಪೂ ಹಚ್ಚಾತೇನೆ. ಮತ್ತು ಜೊತೆಗೆ ಸೀಗಿಕಾಯಿನೂ ಹಚ್ತಿದ್ದೆ. ಅವ ಮನ್ಸ ಬಾರ, ಯಾಕ ಮಗಳ, ಯಾಕವ ಏನಾತ? ಎದಕ್ಕೆ ಹಂಗೆ ಕಣ್ಣ ನೀರು ತಂದಿ? ಏನಾತ ಹುಡುಗಿ, ಆರಾಮದಿ ಇಲ್ಲ? ಆರಾಮಿರಕ್ಕೆ ಏನು ದೊಡ್ಡವ, ನಮ್ಮ ಅತ್ತೆ ಬೇಕಿ ಜಲ್ಮಾತಿನ ಜೀರಿಗೆ ಏರಿತಾಳ, ಏನು ಆರಾಮಿರ್ಬೇಕು ಹೇಳ್ರಿ. ಯಾಕ ಹುಡುಗಿ? ಕಿರೇಣವ್ಗೆ ಏನು ರೋಗ ಬಂದೈತಿ ಆತಾಗ? ತೀರ ಮನುಷ್ಯಾಳ ಬಂಗಾರದಂತ ಹುಡುಗಿಗೆ ಏನು ವಟ ಹಚ್ಚಾಳ ಏನ?
ಯಾಕೆ ಏನಾತ್ ಹೇಳು? ಈ ಸಲ ಹೋಗಿ ಚಮಡನ ಸುರಿತೀನಿ ಆಗಿದ್ದಲ್ಲ ತಗ, ಜಗಳ ಹತ್ತಿರ ತಗ. ಏನಾತ್ ಹೇಳು? ಯವ್ವ ಅಲ್ವೇ ಯವ್ವ, ನನ್ನ ಗಂಡಗೆ ದುಬೈಗೆ ಹೋಗಿ ದುಡಿಯಾಕ ಅಂತೇಳಿ ಗಂಟು ಬಿದ್ದಾಳ ನೋಡವ್ವ. ಅವ ಅಲ್ಲನ್ನಾತನ ಅಂದ್ರು ಬಿಡುವಳ್ಳ ನನ್ನ ಮ್ಯಾಗ ಆಣಿ, ಹಂಗಾತು ಹಿಂಗಾತು, ಹೋಗು ದುಡಿ ಇಷ್ಟು ಬರ್ತತಿ ಅಷ್ಟು ಬರ್ತತಿ ಅಂತೇಳಿ ಅವ್ಗೆ ಇಲ್ಲದ್ದೆಲ್ಲ ತಲೆಯಾಗಿ ತುಂಬಿ ಅವ್ ವಟ 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 ಹಚ್ಚಾಳ. ಏನು ಬಂದತಿ ಅಂತ ನಿಮ್ಮತ್ತಿಗೆ? ಏನದಾಳಕಿ ಮನುಷ್ಯಾಳಕಿ? ಅಲ್ಲ ಯಾಕೆ ಹಂಗ ಅಡೂರಿ ಹಾಕತ್ತಾಳಂತ ನನ್ನ ಹತ್ತಾಗ. ಅಲ್ಲ ಅವ್ನ ಪಾಡಿಗೆ ಅವ್ ಇದ್ದ ಹುಡುಗ ಅವ್ಗೆ ದುಡಿಯಕ್ಕೆ ಹೋಗಂತಾಳಲಿಕ್ಕಿ. ಅಲ್ಲೇ ಅರ್ಬಿ ಅಂಗಡಿಯಾಗ ಅಂದ್ಲ ನನ್ನ ಇದ್ರಿಗೆ ಹೇಳೇನಿ, ಬೇಡ ಸುಮ್ಮನಿರೋ ರೇಣವ ಹಂಗೆ ಅನ್ಬೇಡ, ಪಾಪ ಗಂಡ ಇಂತಿ ನೆಮ್ಮದಿಯಾಗ ಅದಾವು, ಅವ್ನ ಯಾಕೆ ಹಂಗೆ 2 ವರ್ಷ 3 ವರ್ಷ ಗಟ್ಲೆ ಹಂಗೆ ದೂರ ಕಳಿಸ್ಬೇಡ ಅಂತೇಳಿ ಸೂಕ್ಷ್ಮಾಗಿ ಹೇಳೇನಿ. ಅಷ್ಟಾದರೂ ಮತ್ತು ಈಗ ಹಂಗಂದ್ಲನೇ ಇದು. ಏನು ಹೇಳ್ಬೇಕಾತ ಹೆಣ್ಮಗಳಿಗೆ ಅಂತ ನಾತಾಗ. ನಿನ್ನ ಗಂಡ ಏನಂದ ಅದಕ್ಕೆ? ಹ್ಞೂ ಒಲ್ಲನ್ನು ಅವ್ರು ಒಲ್ಲೆನ್ನತ್ತಾರ. ಒಂದು ಐಡಿಯಾ ಹೇಳ್ತೇನೆ, ಹಿಂಗೆ ಮಾಡಣ ನಿನ್ನ ಗಂಡಗೆ. ಅವಾಗ ತಾನ ಬಾಯಿ ಮುಚ್ಕೊಂಡಿರ್ತಾಳೆ, ಒಂದು ಮಾತು ಪಿಟಕ್ಕನ್ನಂಗಿಲ್ಲ. ಹೌದಾ? ಏನು ಐಡಿಯಾ? ನೀ ಮೊದಲು ಕಣ್ವರ್ಸ್ಕೊ. ನಾನು ನಿಮ್ಮ ಅತ್ತೆ ಅಂದ ಮೇಲೆ ವಿಚಾರ ಮಾಡಿದೆ. ಅದಕ್ಕೆ ಏನು ಈ ಐಡಿಯಾ ನಿನ್ನ ಗಂಡ ಅಂದಂದ್ರೆ ಆಕಿ ಬೇಕಾದ್ರೆ ನೋಡಿ ನೀ ದುಬೈಗೆ ಹೋಗನ್ನೋ ಸುದ್ದಿನೇ ಬಿಡ್ತಾಳೆ. ಹೆಂಗಂದಿ? ಏನು ಇಷ್ಟು ಮಾಡಿ ನೀನು? ಹೇಳವ, ಏನು ಮಾಡ್ಬೇಕು? ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ, ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986696053.